ಸರಿ ಆಯಿತು, ಕೆಲಸ ಆದಷ್ಟು ಬೇಗ ಮುಗಿಸ್ತೀನಿ. ಮಾಯಾ, ಎಷ್ಟು ಸಾರಿ ಕರಿಬೇಕು ನಿನ್ನ? ಫೋಟೋಗ್ರಾಫರ್ ಬಂದು ಕಾಯ್ತಿದ್ದಾರೆ, ನಡಿ ನನ್ನ ಜೊತೆ. ನನಗಿಷ್ಟ ಇಲ್ಲ, ನಾನು ಬರಲ್ಲ. ಯಾಕೆ ಇಷ್ಟ ಇಲ್ಲ? ನಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನಿನಗೆ ನಾಚಿಕೆ ಆಗುತ್ತಾ? ಹಾಗಲ್ಲ ಅಕ್ಕ, ನೀವು ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗೆಸ್ತಿದ್ದೀರಾ. ನಾನು ನಿಮ್ಮ ಫ್ಯಾಮಿಲಿಗೆ ಸೇರಿದವಳಲ್ವಲ್ಲ, ನಾನು ಯಾಕೆ ಅದ್ರಲ್ಲಿ ನಿಂತ್ಕೋಬೇಕು ಅಂತ. ಏನು ಮಾತು ಅಂತ ಆಡ್ತಿದೀಯ ಮಾಯಾ? ನಾವ್ಯಾರೂ ನಿನ್ನನ್ನು ಹೊರಗ್ನವಳು ಅಂತ ಅಂದ್ಕೊಂಡೇ ಇಲ್ಲ. ನೀನು ಈ ಮನೆಯವರಲ್ಲಿ ಒಬ್ಳು ಅಂತಲೇ ಅಂದ್ಕೊಂಡಿದ್ದೀವಿ. ಸುಮ್ಮನೆ ಬಾ ನನ್ನ ಜೊತೆಗೆ. ಬೇಡ ಅಕ್ಕ, ದಯವಿಟ್ಟು ಒತ್ತಾಯ ಮಾಡಬೇಡಿ. ಈ ಅಕ್ಕಂಗೆ ಇಷ್ಟೊಂದು ಕೊಬ್ಬು, ಪಾಪ ಅಮ್ಮ ಕರೀತಿದ್ರೆ ಇವಳು ಹೋಗಲ್ಲ ಅಂತಿರಲ್ಲ. ಬಾ ಮಾಯಾ. ಇಲ್ಲ ಅಕ್ಕ, ಬೇಡ. ಅದಕ್ಕೆ ಅದಕ್ಕೆ ಇಲ್ಲಿ ಏನು ಮಾಡ್ತಿದ್ದೀರಾ? ಕೆಳಗೆ ನಿಮಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ. ನೋಡು ವಿದ್ಯಾ, ನಾನು ಎಷ್ಟು ಕರೆದ್ರೂ ಮಾಯಾ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಬರಲ್ಲ ಅಂತಿದ್ದಾಳೆ. ನೀನಾದರೂ ಹೇಳು, ಅವಳಿಗೆ ಯಾಕೆ ನೀವು ಅಷ್ಟೊಂದು ಫೋರ್ಸ್ ಮಾಡ್ತಿದ್ದೀರಾ? ಅವಳು ಬರಲ್ಲ ಅಂತ ಹೇಳಿದ್ಲು ತಾನೆ. ಇವಳಿಗೋಸ್ಕರ ಮನೆಯವರೆಲ್ಲ ವೇಟ್ ಮಾಡಬೇಕಾ? ನೀವು ಬನ್ನಿ ನನ್ನ ಜೊತೆ. ಬನ್ನಿ ಅದಕ್ಕೆ. ಅಪ್ಪ, ಸದ್ಯ ಬಚಾವಾದೆ. ಫೋಟೋ ತೆಗ್ಸ್ಕೊಳ್ಳೋದು ಅಂದ್ರೆ ಎಷ್ಟೊಂದು ಮಜಾ. ಈ ಅಕ್ಕ ಯಾಕೆ ಫೋಟೋ ತೆಗ್ಸ್ಕೊಡಲ್ಲ ಅಂತ ಅಂತಿದ್ದಾಳೆ? ಏನಾಯ್ತು ಅಮರ್? ನೋಡಮ್ಮ, ನಿನ್ ಮಗಳು ಹೊಟ್ಟೆ ಕೊಡಿತಾಳ. ಓ ವಿದ್ಯಾ, ಸುಮ್ಮನೆ ನಿಂತ್ಕೋಬಾರ್ದಾ? ಅಪ್ಪ ಕೊಂಬಿಡ್ತಾನೆ. ನಿನಗೆ ಅದೊಂದೇ ಮಿಸ್ ಆಗಿದ್ದು, ಅದಕ್ಕೆ ಇಟ್ಟಿದ್ದು. ನಿನಗೂ ಅಷ್ಟೇ, ಒಂದು ಬಾಲ ಮಿಸ್ಸಿಂಗ್ ಇದೆ, ಅದನ್ನ ಕಟ್ಕೊಂಡು ಫೋಟೋಗೆ ನಿಂತ್ಕೋ. ಸಾಕು ಸುಮ್ಮನೆ ನಿಂತ್ಕೊಳ್ಳಿ. ನನ್ ಬಿಟ್ಟು ಫೋಟೋ ತೆಗ್ಸ್ಕೊಂತಿದ್ದೀರಾ? ನೀವೆಲ್ಲ ಕೆಟ್ಟೋರು, ನಿಮ್ಗೆ ಯಾರಿಗೂ ಫೋಟೋ ತೆಗಿಯಕ್ಕೆ ಬಿಡಲ್ಲ. ನೋಡು, ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ಮೇಲೆ ನಿನ್ಗೆ ಐಸ್ ಕ್ರೀಮ್ ತಕ್ಕೊಡ್ತೀನಿ, ಆಯ್ತಾ? ಬಾ 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 ಬಾ. ನಿಜವಾಗ್ಲೂ ಐಸ್ ಕ್ರೀಮ್ ಕೊಡ್ಸ್ತೀಯಾ? ನಿಜವಾಗ್ಲೂ ಕೊಡಿಸ್ತೀನಿ ಪುಟಿ. ಬಾ ಅಮ್ಮ. ಲೋ ಅಮ್ಮರ್, ನನ್ನ ಜೊತೆ ಅವಳು ಫೋಟೋ ತೆಗೆಸ್ಕೊಂಡ್ಮೇಲೆ ನೀನು ಅವಳಿಗೆ ಐಸ್ ಕ್ರೀಮ್ ತಕ್ಕೊಡ್ಬೇಕು, ಗೊತ್ತಾಯ್ತಾ? ಆಯ್ತಪ್ಪ, ಖಂಡಿತ ತಂದ್ಕೊಡ್ತೀನಿ. ಚಿಕ್ಕಪ್ಪ ತಂದ್ಕೊಡ್ತಾನೆ. ಓಡ್ಬೋ 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 ಓಡ್ಬೋ. ಶಾಂತ, ಏನಾಯ್ತು? ಅಂಜಲಿ ನೆನಪಾದ್ಲಾ? ಪ್ಲೀಸ್ ಶಾಂತ, ಕಂಟ್ರೋಲ್ ಯುವರ್ ಸೆಲ್ಫ್. ನೋಡು, ನೀನ್ ಹತ್ರ ಸಂಜುನು ಆಳ್ತಾಳೆ. ನಗ್ನಗ್ತಾ ಇರೋ ಪ್ರಯತ್ನ ಪಡು. ಹೇಗೆ ನಗ್ಲಿರಿ? ನನ್ನ ಕೈಲಿ ಆಗ್ತಿಲ್ಲ. ಒಂದು ನಿಮಿಷಕ್ಕಾದ್ರೂ ನೀನು ನಗಲೇಬೇಕು, ಇಲ್ಲಾಂದ್ರೆ ಈ ನೋವು ಫೋಟೋದಲ್ಲೂ ಕಾಣಿಸುತ್ತೆ. ಶಾಂತ, ನಮ್ಮ ದುಃಖನ ಹಂಚ್ಕೋಬಾರ್ದು, ನಮ್ಮ ಖುಷಿನ ಹಂಚ್ಕೋಬೇಕು. ಪ್ಲೀಸ್ ನಗ್ನಗ್ತಾ ಇರು. ಅಲ್ಲ, ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಇವ್ರು ಯಾಕೆ ಇಷ್ಟೊಂದು ಬಲವಂತ ಮಾಡಿದ್ರು? ಯಾವುದಕ್ಕೂ ನಾನು ಹುಷಾರಾಗಿರಬೇಕು. ಸ್ವಲ್ಪ ಯಾಮಾರಿದ್ರೂ ಪ್ಲ್ಯಾನ್ ಎಲ್ಲ ಕೆಟ್ಟೋಗುತ್ತೆ. ಆದಷ್ಟು ಬೇಗ ನನ್ನ ಕೆಲಸ ಮುಗಿಸಿ ಇಲ್ಲಿಂದ ರೈಟ್ ಹೇಳಬೇಕು. ಏನ್ ಯೋಚನೆ ಮಾಡ್ತಿದ್ದಾಳೆ ಅಕ್ಕ? ಕೆಲಸ ಮುಗಿಸ್ಕೊಂಡು ಹೋಗೋದು ಅಂದ್ರೆ ಪಾಪ ನೋಡ್ಕೊಳ್ಳೋದೇ ಇಲ್ಲ ಅಂತ ಅರ್ಥನಾ?
ಫೋಟೋದಲ್ಲೂ ಕಾಣಿಸ್ತಿಲ್ಲ. ನಿಮ್ಮ ಫೋಟೋಲಾದ್ರೂ ಕಾಣಿಸ್ತೀನ ತೋರಿಸಿ. ಅಯ್ಯಯ್ಯೋ, ಇದೇನಪ್ಪ, ನಾನು ಒಂದು ಫೋಟೋದಲ್ಲೂ ಬರಲಿಲ್ಲ. ಆ ಫೋಟೋ ತೆಗೆನು ತುಂಬಾ ಕೆಟ್ಟವನು. ಅಬ್ಬ, ಸದ್ಯ ಯಾವ ಫೋಟೋಲು ನನ್ನ ಮುಖ ಸರಿಯಾಗಿ ಕಾಣ್ತಿಲ್ಲ. ನಾನು ಬಚಾವ್. ಎಲ್ಲರೂ ಫೋಟೋಸ್ ನೋಡಿದ್ರ ಹೇಗೆ ಬಂದಿದೆ? ತುಂಬ ಚೆನ್ನಾಗಿದೆ ಅಪ್ಪ. ನೀವು ಇನ್ ಟೈಮಲ್ಲಿ ಬಂದ್ರಲ್ಲ, ಭಾಳ ಒಳ್ಳೇದಾಯಿತು. ಇಲ್ಲ ಅಂದರೆ ನೀವೇ ಮಿಸ್ ಆಗಿಬಿಡ್ತಾ ಇದ್ರಿ. ಮಿಸ್ ಆಗೋ ಮಾತೇ ಇಲ್ಲ. ಅಪ್ಪ ಟೈಮಿಗೆ ಸರಿಯಾಗಿ ಬಂದಿಲ್ಲ ಅಂದಿದ್ರೆ ಗ್ರೂಪ್ ಫೋಟೋನೇ ಕ್ಯಾನ್ಸಲ್ ಮಾಡೋ ಯೋಚನೆಯಲ್ಲಿದ್ದೆ ನಾನು. ಓಹೋ, ನಿಮ್ಮ ಅಪ್ಪಂಗೇನು ಆಸೆ ಕಮ್ಮಿನಾ? ನೋಡು, ಫೋಟೋ ಅಂದ ತಕ್ಷಣ ಈ ವಯಸ್ಸಿನಲ್ಲೂ ಹೇಗೆ ಓಡಾಡಿ ಬಂದಿದ್ದಾರೆ. ಇವತ್ತು ರಾತ್ರಿನೇ ಫೇಸ್ಬುಕ್ಕಲ್ಲಿ ಹಾಕೋವರೆಗೂ ಸಮಾಧಾನ ಇರಲ್ಲ. ನಿಮ್ಮ ಅಮ್ಮನ ಮಾತನ್ನ ಯಾರೂ ಕೇಳಬೇಡಿ. ಫೋಟೋಗೆ ಅಂತ ನಾನೇನು ಓಡಿ ಬರಲಿಲ್ಲ. ಇನ್ನೂ ಒಂದು 10 ದಿವಸ ನನ್ನ ತಂಗಿ ಮನೇಲೇ ಇರ್ತಿದ್ದೆ. ಆದರೆ ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಓಡಿ ಬಂದಿದ್ದು. ಏನಪ್ಪ ಅಂತ ಮುಖ್ಯವಾದ ವಿಷಯ? ನಮ್ಮ ಸಂಜುಗೆ ಅನ್ನಪ್ರಾಶನ ಮಾಡಬೇಕು. ಈ ವಾರದಲ್ಲಿ ಒಳ್ಳೆ ದಿನ ಇದೆಯಂತೆ, ಅದಕ್ಕೆ ನಾನು ಓಡಿ ಬಂದಿದ್ದು. ಅನ್ನಪ್ರಶ್ನೆನ? ಹಾಗಂದ್ರೆ ಏನು? ವಾವ್, ಹಂಗಾದ್ರೆ ನಮ್ಮ ಪುಟ್ಟಿ ಇನ್ಮೇಲೆ ನಮ್ಮ ಥರನೇ ಊಟ ಮಾಡ್ತಾಳೆ ಅಂತಾಯ್ತು. ಅಂದ್ರೆ ಸಂಜು ಪಪ್ಪಿಗೆ ಊಟ ಮಾಡಿಸೋ ಫಂಕ್ಷನ್ನು ನಂಗೂ ಮಾಡಿದ್ರು. ನಾನು ಫೋಟೋದಲ್ಲಿ ನೋಡಿದ್ದೆ. ಹೋಳ್ಗೆ, ಪಾಯಸ, ಸ್ವೀಟು ಎಲ್ಲ ಮಾಡ್ತಾರೆ. ಮಜಾ ಮಜಾ. ಇದಕ್ಕೆ ನೀವೆಲ್ಲ ಏನಂತೀರಪ್ಪ? ಅಪ್ಪ ಹೇಳೋದೇನಿದೆ, ನೀವು ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಅನ್ನಪ್ರಾಶನ ಮಾಡಿಸ್ಬಿಡೋಣ. ಹೌದು, ತುಂಬ ಗ್ರ್ಯಾಂಡಾಗಿ ಮಾಡೋಣ, ಎಲ್ಲರನ್ನೂ ಕರೆಯೋಣ. ಅದೆಲ್ಲ ಬೇಡ ಅನ್ಸುತ್ತೆ. ಮನೆಯವ್ರು ಮಾತ್ರ ಸಿಂಪಲ್ ಆಗಿ ಮಾಡೋದು ಸಾಕು. ಆಮೇಲೆ ಅದನ್ನೆಲ್ಲ ನಿರ್ಧಾರ ಮಾಡೋಣ. ಮೊದಲು ಈ ಮನೆ ವೈರಿಂಗ್ ಎಲ್ಲ ಚೆಕ್ ಮಾಡಿಸ್ಬೇಕು. ಹೌದು, ಆ ಕೆಲಸ ಮೊದಲು ಮಾಡಬೇಕು. ಅದಕ್ಕೆ ಯಾರು ಎಲೆಕ್ಟ್ರಿಷಿಯನ್ ನೋಡಯ್ಯ? ಸರಿಯಪ್ಪ, ಆ ಕೆಲಸ ನಾನು ಮಾಡಿಸ್ತೀನಿ. ಓಕೆ. ನನಗೆ ಎಲೆಕ್ಟ್ರಿಷಿಯನ್ ರಘು ಗೊತ್ತು, ನಾಳೆನೇ ಅವನ್ನ ಬರೋಕ್ಕೆ ಹೇಳ್ತೀನಿ. ರಘು ಅಂತ ಎಲೆಕ್ಟ್ರಿಷಿಯನ್ನ? ಈ ವಿಷಯನ ಮೊದಲು ಶಿವಕ್ಕೆ ತಿಳಿಸ್ಬೇಕು. ಸರಿ, ಅನ್ನಪ್ರಾಶನಕ್ಕೆ ಎಲ್ಲ ಸಿದ್ಧ ಮಾಡ್ಕೊಳ್ಳಿ. ಮಜಾ ಮಜಾ, ಮಜಾ ಮಜಾ, ಮಜಾ ಮಜಾ, ಮಜಾ ಮಜಾ. ನೀನು ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ಇಲ್ಲಿ ಯಾರಿಗಾದ್ರೂ ಅನುಮಾನ ಬರುತ್ತೆ, ಕೆಲಸನೂ ಕೆಟ್ಟು ಹೋಗುತ್ತೆ. ಇದೇನಪ್ಪ, ಈ ಸುಳ್ಳಕ್ಕ ಬಾಗ್ಲಾಕೊಂಡ್ಬಿಟ್ಟಿದ್ದಾಳೆ. ಹಾ, ನಂಗೆ ಬಾಗ್ಲಿಂದ ಒಳಗೋಗೋ ಮ್ಯಾಜಿಕ್ ಗೊತ್ತಲ್ಲ. ಒಳಗೋಗಿ ಸುಳ್ಳಕ್ಕ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತೀನಿ.
ಸುಳ್ಳಕ್ಕ ನಿನ್ನ ಬಿಟ್ಟು ಹೋಗಿದ್ದಾಳೆ. ಅಮ್ಮ ಬಂದ್ಮೇಲೆ ಹೇಳಿ ಆ ಸುಳ್ಳಕ್ಕಂಗೆ ಪನಿಷ್ಮೆಂಟ್ ಕೊಡಿಸ್ತೀನಿ. ಇಬ್ರು ಸೇರಿ ಇವಳಿಗೆ ಬಸ್ಗೆ ಯೋಸೋಣ, ಆಯ್ತಾ? ಯಾಕೆ ಸಂಜು, ಅಕ್ಕ ಕೊಟ್ಟಿದ್ದ ಹಾಲು ಬಿಡ್ವಾ? ಮತ್ತಿನ್ನೇನ್ ಬೇಕು? ಹಾ ಇರು, ನಿಂಗೆ ಬರ್ಡ್ ಫ್ಲೈ ತೋರಿಸ್ಲಾ? ಮ್ಯಾಜಿಕ್ ಮಾಡ್ತೀನಿ. ಅಸ್ಪುಸ್ ಲಿಂಬುದೂಸ್. ಏ ಹಕ್ಕಿಗಳೇ ಹಕ್ಕಿಗಳೇ, ನೀವೊಂದು ಇಲ್ಲೆಲ್ಲ ಹಾರಾಡಿ ಪ್ಲೀಸ್ ಪ್ಲೀಸ್. ನೋಡು ಹೇಗೆ ಹಕ್ಕಿಗಳು ಹಾರ್ತಾ ಇದೆ. ಮತ್ತೆ ಕೊಳ್ತಿದ್ದ ಸಂಜು, ನಿಂಗೆ ಮ್ಯಾಜಿಕ್ ಇಷ್ಟ ಆಗಿಲ್ವಾ? ಏನಪ್ಪ ಮಾಡೋದೀಗ? ಈ ಪುಟ್ಟಿ ಅಳದ ಹೇಗೆ ನಿಲ್ಲಿಸ್ಲಿ? ಹಾ ಈಗ ನೋಡು ನಾನು ಏನಾಗ್ತೇನೆ ಅಂತ. ಗಣೇಶ ಗಣೇಶ, ನಾನು ಜೋಕರ್ ಮಾಡು ಪ್ಲೀಸ್ ಪ್ಲೀಸ್. ಅಳ್ಬೇಡ ಸಂಜು, ಅಳ್ಬೇಡ. ನಾನು ಏನ್ ಮಾಡಿದ್ರು ಸಂಜು ಅಳೋದೇ ನಿಲ್ಲಿಸ್ತಿಲ್ಲ. ಗಣೇಶ, ನನ್ನ ಮೊದ್ಲಿನಾಗ ಮಾಡು ಪ್ಲೀಸ್ ಪ್ಲೀಸ್. ಅಳ್ಬೇಡ, ನಾನು ಪುಟ್ಟವಳು, ನಂಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಸುಳ್ಳಕ್ಕ ನಿನ್ನ ನೋಡ್ಕೊಳೋದೇ ಇಲ್ಲ. ಇರು ಒಂದ್ ನಿಮಿಷ, ಅಮ್ಮನ್ನೇ ಕರಿತೀನಿ. ಅಮ್ಮ ಅಮ್ಮ ಅಮ್ಮ. ಅಮ್ಮ ಬೇಗ ಬಾರಮ್ಮ, ಸಂಜು ಪುಟ್ಟ ಆಯ್ತಾ ಇದ್ದಾಳೆ. ವಿದ್ಯಾ, ನಾನು ಮೊದಲಿನ ಥರ ಕೆಲಸ ಮಾಡ್ತಿಲ್ಲ ಅಂತ ಅತ್ತೆ ಬೇಜಾರು ಮಾಡ್ಕೊಂಡಿರ್ಬೋದು. ಆದರೆ ನಾನೇನು ಮಾಡಲಿ? ನನಗೆ ಎಲ್ಲಿ ಹೋದ್ರಲ್ಲಿ ಮಂಜು ನೆನಪಾಗುತ್ತೆ. ನಾನು ಅಲ್ಲೇ ನಿಂತು ಬಿಡ್ತೀನಿ. ಯಾವ ಕೆಲಸ ಮಾಡೋಕ್ಕೂ ಮನಸ್ಸೇ ಬರಲ್ಲ. ಇರಲಿ ಬಿಡಿ ಅದಕ್ಕೆ, ನಿಮ್ಮ ಪರಿಸ್ಥಿತಿ ಏನು ಅಂತ ನಮ್ಮೆಲ್ರಿಗೂ ಅರ್ಥ ಆಗುತ್ತೆ. ಅಮ್ಮ ಹಾಗೆಲ್ಲ ಏನೂ ಅಂದ್ಕೊಳ್ಳಲ್ಲ. ಏನಾದರೂ ಕೆಲಸ ಇದ್ದರೆ ನನಗೆ ಹೇಳಿ, ನನ್ನ ಕೈಲಾದಷ್ಟು ನಾನೇ ಮಾಡಿಕೊಡ್ತೀನಿ. ಥ್ಯಾಂಕ್ಸ್ ಕಣೆ. ಅಮ್ಮ ಬೇಗ ಬಾರಮ್ಮ, ತಂಗಿ ಆಯ್ತಾ ಇದ್ದಾಳೆ. ಅಯ್ಯಯ್ಯೋ, ನಾನು ಹೇಳೋದು ಅಮ್ಮಂಗೆ ಕೇಳಿಸ್ತಾನೆ ಇಲ್ವಲ್ಲಪ್ಪ. ಏನ್ ಮಾಡೋದೀಗ? ಹಾ ಐಡಿಯಾ. ಬೇಗ ಬಾಮ್ಮ, ನಾನೇ ಹೊಡೆದಾಕಿದ್ದು. ಏನೋ ಒಡೆದ ಶಬ್ದ ಬಂತಲ್ವಾ? ಮೂವತ್ತಿಗೆ ನಿಮ್ಮ ರೂಮ್ ಕಡೆಯಿಂದನೇ ಸೌಂಡ್ ಬಂತು. ಅಯ್ಯೋ, ಸಂಜುಗೆ ಏನಾಯ್ತೋ ಏನೋ. ಅಮ್ಮ ಅಮ್ಮ ಬೇಗ ಬಾರಮ್ಮ, ಸಂಜು ಪಾಪು ಆಯ್ತಾ ಇದ್ದಾಳೆ. ಪಾಪ ಆಯ್ತಾ ಇದ್ದಾಳೆ ನೋಡು. ಈಗ ಏಕಾಏಕಿ ಅನ್ನಪ್ರಾಶನ ಮಾಡಿಸೋ ಅರ್ಜೆಂಟ್ ಏನಿದೆ? ನಿಧಾನಕ್ಕೆ ಮಾಡಿಸಿದ್ರೆ ಆಗಿರೋದು. ಹ್ಞೂ, ನೀನು ಹೇಳ್ತಾ ಇರೋದು ನಿಜಾನೇ. ನಮ್ಗೆ ಯಾರಿಗೂ ಇದು ಹೊಳಿಲೇ ಇಲ್ಲ. ಅಪ್ಪ ಹೇಳಿದ ತಕ್ಷಣ ನಾವೆಲ್ಲ ಹ್ಞೂ ಅಂದ್ಬಿಟ್ವಿ. ನೀನು ಜ್ಞಾಪಿಸಿದ್ದು ಒಳ್ಳೇದಾಯಿತು. ನಾನು ಈಗಲೇ ವಿವೇಕ್ ಹತ್ರ ಮಾತಾಡ್ತೀನಿ. ಈ ಫಂಕ್ಷನ್ಗಿಂತ ಮುಂಚೆ ಪೂಜೆ ಕರ್ಮ ಏನಾದರೂ ಮಾಡಬೇಕಂತ ವಿಚಾರಿಸು ಅಂತ ಹೇಳ್ತೀನಿ. ನಾನಮ್ಮ ಆಗಿದ್ದಿದ್ರೆ
ಈಗ ಈ ಫಂಕ್ಷನ್ನ ಬೇಡ ಅಂತ ಹೇಳ್ತಿದ್ದೆ. ಈಗಿನ ಕಾಲದಲ್ಲಿ ತಾಯಂದ್ರಿಗೆ ಮಕ್ಕಳಿಗೆ ಹಾಲು ಕುಡಿಸೋದೇ ಒಂದು ದೊಡ್ಡ ಕಷ್ಟ. ಶಾಂತನ್ಗೆ ಆ ಕಷ್ಟನೂ ಇಲ್ವಲ್ಲ. ಹಾಗಿರ್ಬೇಕಾದ್ರೆ ಮಗುಗೆ ಅನ್ನ ತಿನ್ನಿಸ್ಬಿಡ್ಬೇಕು ಅಂತ ಏನು ಅವಸರ? ಭಾರತಿ, ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಈ ವಿಷಯನ ಇಲ್ಲಿಗೆ ಬಿಡು. ಶಾಂತ ಮುಂದೆ ಹೋಗಿ ಏನು ಹೇಳಬೇಡ. ಅವಳು ತುಂಬ ಸೂಕ್ಷ್ಮ ಮತ್ತು ನೊಂದ್ಕೋತಾಳೆ. ಇಲ್ಲ ರೀ, ನಾನು ಯಾರ ಮುಂದೆನೂ ಏನೂ ಹೇಳೋದಿಲ್ಲ. ಎಲ್ಲ ಅವ್ರವ್ರಿಗಿಷ್ಟ ಬಂದಂಗೆ ಮಾಡ್ಕೊಳ್ಳಿ. ಎಲ್ಲ ಖುಷಿ ಸುಖನೂ ಬೇರೆಯವ್ರ ಮಕ್ಕಳಲ್ಲಿ ಕಂಡಿದ್ದೇ ಆಯಿತು. ನಮ್ಮದು ಅಂತ ಒಂದು ಮಗು ಇದ್ದಿದ್ರೆ ಅದ್ರ ಸಂಭ್ರಮನೇ ಬೇರೆ ಇರ್ತಾ ಇತ್ತು. ಆದರೆ ಆ ದೇವರು ನನಗೆ ಆ ಅದೃಷ್ಟನೇ ಕೊಡಲಿಲ್ಲ. ಅದೃಷ್ಟನೇ ಕೊಡಲಿಲ್ಲ. ವಿವೇಕ್, ಏನು ಯೋಚನೆ ಮಾಡ್ತಾ ಇದೆಯಾ? ಅದಕ್ಕೆ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅದರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಾವು ಮರ್ತಿದ್ದನ್ನ ಭಾರತಿ ಜ್ಞಾಪಿಸಿದಾಳೆ ಅಷ್ಟೇ. ಇಲ್ಲ ಅಣ್ಣ, ನಾನು ಮರ್ತಿಲ್ಲ. ಅಂಜಲಿನ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಅವಳ ಹೆಸರಲ್ಲಿ ಪೂಜೆನೋ ಪುನಸ್ಕಾರನೋ ಮಾಡಿಸಿದ್ರೆ ಅವಳ ನೆನಪನ್ನು ಕೆದಕಿ ಎಲ್ಲಿ ನಿಮ್ಮಗಳ ಮನಸ್ಸನ್ನು ಹಾಳು ಮಾಡ್ಬಿಡ್ತೀನೇನೋ ಆತಂಕ ನನ್ನನ್ನು ಕಾಡ್ತಾ ಇತ್ತು. ಆ ದೃಷ್ಟಿಯಿಂದ ನಿಮ್ಮಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡಲಿಲ್ಲ ನಾನು. ಅದೇನು ಸರಿ ವಿವೇಕ್, ಆದರೆ ಈಗ ಏನು ಮಾಡೋದು? ಅವಳ ಹೆಸರಲ್ಲಿ ಏನಾದರೂ ಪೂಜೆನೋ ಕರ್ಮನ ಮಾಡಿಸ್ಬೇಕು ಅಂತ ಭಾರತಿಗೆ ಅನಿಸಿದೆ ಅಂದಮೇಲೆ ಮನೇಲಿ ಎಲ್ಲರ ಮನಸ್ಸಲ್ಲಿ ಅದು ಹುಳುದ ಥರ ಕೊರಿತಾ ಇರ್ಬೋದು. ಆದರೆ ನಿನ್ನ ಥರ ಬಾಯಿ ಬಿಟ್ಟು ಹೇಳದೇ ಇರ್ಬೋದಲ್ವಾ? ಮೇ ಬಿ ನಾವು ಆ ಮಗುಗೋಸ್ಕರ ಏನೂ ಮಾಡಿಲ್ಲ ಅನ್ನೋ ಗಿಲ್ಟ್ ಇದ್ರೂ ಇರ್ಬೋದು. ಹಾಗಿದ್ರೆ ಅನ್ನಪ್ರಾಶನಕ್ಕೂ ಮೊದಲು ಒಬ್ಬರು ಜೋಯಿಸಣ್ಣ ಮನೆ ಕರೆಸಿ ಒಂದು ಸಣ್ಣ ಪೂಜೆಗೆ ಏರ್ಪಾటు ಮಾಡೋಣವಾ? ಬೇಡ ಅಣ್ಣ, ಈ ಮನೇಲಿ ಏನೂ ಮಾಡೋದು ಬೇಡ. ಈ ಮನೆಗೆ ಕಾಲಿಟ್ಟಾಗಿನಿಂದ ಶಾಂತನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿದೆ. ಅಂಜು ಹೆಸರಲ್ಲಿ ಪೂಜೆ ಪುನಸ್ಕಾರ ಮಾಡಿಸ್ತಾ ಇದ್ದೀವಿ ಅಂತ ಗೊತ್ತಾದರೆ ಅವಳು ಡಿಪ್ರೆಷನ್ಗೆ ಹೊರಟೋಗ್ತಾಳೆ. ಮತ್ತೆ ಅದರಿಂದ ಹೊರಗೆ ಕರ್ಕೊಂಬರೋದು ತುಂಬ ಕಷ್ಟ ಆಗುತ್ತೆ. ಇಟ್ ಟೇಕ್ಸ್ ವೆರಿ ಲಾಂಗ್ ಟೈಮ್. ಹಾಗಾದರೆ ಏನೂ ಮಾಡೋದು ಬೇಡ ಅಂತೀಯ? ಬೇಡ ಅಂತಲ್ಲ, ಏನಾದರೂ ಮಾಡೋಣ. ಆದರೆ ಮನೇಲಿ ಬೇಡ ಅಣ್ಣ. ಮತ್ತೆಲ್ಲಿ ಮಾಡೋದು? ದೇವಸ್ಥಾನದಲ್ಲೋ ಮಠದಲ್ಲೋ ಅಂಜಲಿ ಹೆಸರಲ್ಲಿ ಅನಾಥ ಮಕ್ಕಳಿಗೆ ಊಟ ಹಾಕೋಣ. ಅವಳ ಹೆಸರಲ್ಲಿ ಡೊನೇಷನ್ಸ್ ಕೊಡೋಣ. ಹೀಗೆ ಅಂಜಲಿ ಹೆಸರಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಎಲ್ಲ ಮಾಡೋಣ. ವಿವೇಕ್, ವಿವೇಕ್, ನಿನ್ನ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಈ ವಿಷಯದಲ್ಲಿ ನಾನು ನಿನ್ನ ಬಲವಂತ ಮಾಡಲ್ಲ. ಅಣ್ಣ, ಒಂದು ನಿಮಿಷ. ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ವಾಸಿ ಆಗ್ತಿರೋ ಗಾಯನ ನಾವೇ ಕೆದಕ್ದಾಗತ್ತೆ. ನಮ್ಮ 3 ಜನರಲ್ಲೇ ಇರಲಿ ವಿಷಯ. ಹಾಗೆ ಆಗಲಿ. ಯಾರಿಗೂ ಹೇಳಬೇಡ ಅಂತ ಈಗಲೇ ಭಾರತಿಗೂ ಹೇಳ್ತೀನಿ. ಏನಿದು ಭಗವತಿ, ಹೀಗಾಗ್ತಿದೆಯಲ್ಲ? ನನ್ನ ಗಣನೆ ತಪ್ಪಾಗ್ತಿದ್ಯಾ?
ಸಾಧ್ಯನೇ ಇಲ್ಲ. ಗುರುಗಳೇ, ಏನಾಯ್ತು? ಏನು ಸಾಧ್ಯ ಇಲ್ಲ? ನಿಮ್ಮ ಮಗಳು ಸತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಗುರುಗಳೇ, ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ಮಗಳು ಸತ್ತಿಲ್ವಾ? ಇಲ್ಲ. ಅವಳ ಜನ್ಮ ನಕ್ಷತ್ರ ಹುಟ್ಟಿದ ಗಳಿಗೆ ಪ್ರಕಾರ ಅವಳು ಪೂರ್ಣಾಯುಷಿ. ಅವಳು ಸಾಯಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಗುರುಗಳೇ, ಅವಳು ಬದುಕಿರೋಕೆ ಹೇಗೆ ಸಾಧ್ಯ? ಇದೇ ಕೈಗಳಿಂದ ಅವಳು ಸಂಸ್ಕಾರ ಮಾಡಿದ್ದೀನಿ. ಅದು ನನಗೆ ಗೊತ್ತಿಲ್ಲ. ನನ್ನ ಲೆಕ್ಕಾಚಾರದ ಪ್ರಕಾರ ಅವಳು ಜೀವಂತವಾಗಿದ್ದಾಳೆ. ಸಾಧ್ಯನೇ ಇಲ್ಲ ಗುರುಗಳೇ. ಎಲ್ಲೋ ನಿಮ್ಮ ಲೆಕ್ಕಾಚಾರನೇ ತಪ್ಪಾಗಿದೆ ಅನ್ಸುತ್ತೆ. ನಾನು ಮನುಷ್ಯ. ಒಂದು ವೇಳೆ ನನ್ನ ಲೆಕ್ಕಾಚಾರ ತಪ್ಪಾಗಬಹುದು, ಆದರೆ ಭಗವತಿ ಲೆಕ್ಕಾಚಾರ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮಗಳು ಸತ್ತಿಲ್ಲ. ಗುರುಗಳೇ, ಅದು ಹೇಗೆ ಸಾಧ್ಯ? ಸಾಧ್ಯ ಅಸಾಧ್ಯತೆಗಳ ಪರಾಮರ್ಶೆ ನನ್ನ ಕೈಲಿಲ್ಲ. ವಿಧಿ ನಿಯಮವನ್ನಷ್ಟೇ ನಾನು ಹೇಳಬಲ್ಲೆ. ಕಾರ್ಯಕಾರಣ ಸಂಬಂಧಗಳು ಬೇರೆಯೇ ಆಗಿರುತ್ತೆ. ಅವನ್ನು ಸೂಕ್ಷ್ಮ ಶರೀರದ ಮೂಲಕ ನೋಡಬೇಕು. ಆ ಶಕ್ತಿ ನನಗಿಲ್ಲ. ಎಲ್ಲ ಅಯೋಮಯ ಅನ್ನಿಸ್ತಾ ಇದೆ ಗುರುಗಳೇ. ನನ್ನ ಮಗಳು ಬದುಕಿದಾಳೆ ಅಂದರೆ ಈ ಪ್ರಪಂಚದಲ್ಲಿರೋ ಸುಖ, ಸಂತೋಷ, ಭೋಗ, ಭಾಗ್ಯ ಇದ್ಯಾವುದೂ ನನಗೆ ಬೇಡ. ಆದರೆ ಅದು ಹೇಗೆ ಸಾಧ್ಯ ಗುರುಗಳೇ? ಇದೇ ಕೈಗಳಿಂದ ಅವಳ ಅಂತ್ಯ ಸಂಸ್ಕಾರ ಮಾಡಿ 1 ವರ್ಷನೇ ಕಳೆದೋಯ್ತು ಗುರುಗಳೇ. ಅವಳು ನೆನಪಲ್ಲೇ ಒದ್ದಾಡ್ತಾ ಜೀವಚ್ಛವವಾಗಿ ಬದುಕ್ತಾ ಇದ್ದೀನಿ. ಈಗ ಅವಳು ಬದುಕಿದಾಳೆ ಅಂದರೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ನೀವು ಹೇಳಬೇಕು. ಇಲ್ಲಾಂದ್ರೆ ಅವಳು ಬದುಕಿದಾಳೆ ಅಂತ ನಾನು ನಂಬೋದಾದ್ರೂ ಹೇಗೆ ಗುರುಗಳೇ? ಈಗ ನಾನು ಏನೂ ಹೇಳೋ ಸ್ಥಿತಿಯಲ್ಲಿಲ್ಲ. ಹಿಮಾಲಯಕ್ಕೆ ಹೋಗಿರುವ ನನ್ನ ಗುರುಗಳು ಬಂದ ಮೇಲೆ ನೀವೇ ಬಂದು ಅವರನ್ನು ಕೇಳಿ. ಕೈಲಾಸ ಮಾನಸ ಸರೋವರದ ತಟದಲ್ಲಿ ಇವತ್ತಿಗೂ ತಪಸ್ಸು ಮಾಡುತ್ತಿರುವ 7 ಜನ ಮಹಾನುಭಾವರುಗಳಲ್ಲಿ ನನ್ನ ಗುರುಗಳು ಒಬ್ಬರು. ಅವರಷ್ಟೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಾಧ್ಯ. ಅಂದರೆ ನನ್ನ ಮಗು ಬದುಕಿದಾಳೆ ಅಂತ ಖಚಿತವಾಗಿ ಹೇಳ್ತೀರಾ? ಈ ಭಗವತಿಯ ಸಾಕ್ಷಿಯಾಗಿ, ನನ್ನ ಗುರುಗಳ ಸಾಕ್ಷಿಯಾಗಿ ನಿಮ್ಮ ಮಗಳು ಬದುಕಿದ್ದಾಳೆ. ಸುಳ್ಳು ಹೇಳಿ ಯಜ್ಞ ಯಾಗಾದಿಗಳನ್ನು ಮಾಡಿಸಿ ಹಣ ಶೇಖರಣೆ ಮಾಡೋ ವಿಷಯ ಪ್ರೇರಿತ ಸ್ವಾಮಿ ನಾನಲ್ಲ. ಒಂದು ವೇಳೆ ನಾನು ಹೇಳಿದ್ದು ಸುಳ್ಳು ಅನ್ನೋದು ಯಾವುದೇ ಗಳಿಗೆಯಲ್ಲಿ ಸಾಬೀತಾದರೂ ಅದು ನನ್ನ ವಿದ್ಯೆ, ಸಾಧನೆ, ನನ್ನ ಸತ್ಯ ಸಾಕ್ಷಾತ್ಕಾರದ ಸೋಲು ಅಂತ ನಾನು ಭಾವಿಸ್ತೀನಿ. ಆ ನಂತರ ಈ ಭೂಮಿಯ ಮೇಲೆ ಒಂದು ಕ್ಷಣವೂ ಬದುಕದೆ ಪಶ್ಚಿಮ ವಾಹಿನಿಯಲ್ಲಿ ನಿಮ್ಮೆದುರಿಗೆ ನನ್ನ ಪ್ರಾಣತ್ಯಾಗ ಮಾಡುತ್ತೇನೆ. ಗುರುಗಳೇ, ವೃಥಾ ಮಾತು ಬೆಳೆಸುವ ಅಗತ್ಯವಿಲ್ಲ. ನಂಬುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ನೀವಿನ್ನು ಹೊರಡಬಹುದು.